ನೇತ್ರಾವತಿ ಸೀರಿಯಲ್ ನಟ ಸನ್ನಿ ಮಹಿಪಾಲ್ ಮದುವೆಯಾಗಿ ಪತ್ನಿಗೆ ವಂಚನೆ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಜೊತೆಗೆ ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಪತ್ನಿ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಇವರಿಬ್ಬರ ಮಧ್ಯೆ ಏನಾಯಿತು ಅಂದರೆ ಇದು ಬಲವಂತದ ಮದುವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರಿಗೂ ಮದುವೆ ಮಾಡಿದಂತಹ ಕರವೇ ವೀರ ಕನ್ನಡಿಗರ ಗರ್ಜನೆ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಸ್ವತಃ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಅವರಿವ್ರಿಗೂ ಪರಿಚಯ ಹೇಗೆ, ಈ ಮದುವೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಂಜುನಾಥ್ ಅವರೇ, ವಿಷಯ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸನ್ನಿ ಮಹಿಪಾಲ್ ಅವರ ವಿರುದ್ಧ ಪತ್ನಿ ನೇರವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಿಂಸೆ ಮದುವೆ ಆದಾಗಿಂದನೂ ಹಿಂಸೆ ಮಾಡ್ತಾ ಇದ್ರು, ಹೊಡೆದಿದ್ದಾರೆ, ಪ್ರಶ್ನೆ ಮಾಡಕ್ಕೆ ಹೋಗಿದ್ದಾಗೆ ಚಾಕುವಿಂದ ಕೂಡ ಇರಿದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಮಾಡ್ತಾ ಇರುವಂಥದ್ದು. ಇವರಿಬ್ಬರ ಮದುವೆ ಮಾಡಿಸಿರೋದೇ ನೀವು. ಯಾವಾಗಿಂದ ಇವರು ಪರಿಚಯ ಆಯಿತು, ಇವರ ಮದುವೆ ಹೇಗಾಯಿತು ಅಂತ? ಸರ್ ನಮಸ್ತೆ. ನಾನು ಅವರು ನನ್ನ ಫೇಸ್ಬುಕ್ ಅಕೌಂಟ್ ನೋಡಿ ಈ ಥರ ಯಾರೋ ಹುಡುಗಿ ಸಪ್ನಾ ಅವರು ನನಗೆ ಕರೆ ಮಾಡಿದರು. ಈ ಥರ ಒಂದು ಸೀರಿಯಲ್ ನಟ ನನಗೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಪ್ರೆಗ್ನೆಂಟ್ ಮಾಡಿಬಿಟ್ಟು ಇವಾಗ ಪ್ರೆಗ್ನೆಂಟ್ ಅದನ್ನು ಅನ್ವಾಂಟೆಡ್ ತೆಗೆಸು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಹಲ್ಲೆ ಮಾಡ್ತಾ ಇದ್ದಾನೆ. ಆ ಪಿಲ್ಸ್ ಎಲ್ಲ ತೊಗೊಂಬಂದು ಬಲವಂತವಾಗಿ ನುಂಗಿಸ್ತಾ ಇದ್ದಾನೆ. ನನಗೆ ಇದಕ್ಕೆ ರಕ್ಷಣೆ ಕೊಡಿ. ಆಮೇಲೆ ಆ ಹುಡುಗಿಗೆ ಫಸ್ಟ್ ಪಾಯಿಂಟ್ ತಂದೆ ತಾಯಿ ಯಾರಿಲ್ಲ, ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರಿಲ್ಲ. ಹುಡುಗಿಗೆ ಈ ಥರ ಹೇಳ್ಕೊಂಡ್ಲು, ಈ ಥರ ಪ್ರಾಬ್ಲಮ್ ಇದೆ, ನನಗೆ ಯಾರು ತಂದೆ ತಾಯಿ ಯಾರಿಲ್ಲ, ನನಗೆ ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡಿ ಅಂತೇಳ್ಬಿಟ್ಟು. ಹಂಗಾಗಿ ನಾನು ನೀನು ಎಲ್ಲಮ್ಮ ಇರೋದು, ಬಾ ನನ್ನ ಆಫೀಸ್ಗೆ ಅಂತ ಹೇಳಿದೆ. ಆಮೇಲೆ ಬಂದು ಈ ಥರ ಪ್ರಾಬ್ಲಮ್ ಹೇಳ್ಕೊಂಡಾಗ ನಾನು ಆಯ್ತಮ್ಮ ನಾನು ಮಾತಾಡ್ತೀನಿ ಅಂತೇಳಿ ನಾನು ಕರೆ ಮಾಡಿದೆ. ಹುಡುಗನಿಗೆ ಕರೆ ಮಾಡಿದೆ, ಹುಡುಗ ತೆಗೀಲಿಲ್ಲ ಫೋನು. ಈ ಹುಡುಗಿ ಮೊಬೈಲಿಂದನೂ 4-5 ಸತಿ ಕರೆ ಮಾಡಿದ್ಲು, ತೆಗೀಲಿಲ್ಲ. ಹಂಗಾಗಿ ಆಯ್ತಮ್ಮ ನೀನು ನಾಳೆ ಬಾ ಮಾತಾಡೋಣ ಅಂತೇಳ್ಬಿಟ್ಟು ನಾನು ಕಳಿಸ್ಬಿಟ್ರೆ ಆಮೇಲೆ ಆ ಹುಡುಗಿ ಮಾರನೇ ದಿವಸ ಬಂದು ಈ ಥರ ನನಗೆ ಬಲವಂತ ಮಾಡಿ ಈ ಥರ ಅದು ನುಂಗು ಅಂತಾರೆ, ನನಗೆ ಮಗು ಬೇಕು, ನನ್ನ ಮಗುನ ಅವನು ಅನ್ವಾಂಟೆಡ್ ಇದು ಮಾಡಿ ತೆಗೆಸು ಅಂತೇಳ್ಬಿಟ್ಟು ಎಲ್ಲ ಔಷಧಿ ತೊಗೊಂಬಂದು ಇದು ಮಾಡ್ದೆ, ನನಗೇನಾದರೂ ಒಂದು ರಕ್ಷಣೆ ಕೊಡಿ ಅಂತ. ನಾನು ಹಂಗಾಗಿ ಆಯ್ತಮ್ಮ ನೀನು ಅಲ್ಲಿ ಮನೇಲಿ ಇರಬೇಡ, ಅಲ್ಲಿ ಯಾರೋ ಪರಿಚಯ ಇರೋರು ಕೆಂಬತ್ತಳ್ಳಿ ಗೊಟ್ಟಿಗೆರೆ ಹತ್ರ ಅವ್ರ ಮನೆ ರಿಲೇಷನ್ ಮನೆ ಇದೆ, ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಅಲ್ಲಿ ಅಡ್ವಾನ್ಸ್ ಕೊಟ್ಟು ಅಲ್ಲಿ ಮನೆಗೆ ಶಿಫ್ಟ್ ಆದಾಗ ನಾನು ಅವರು ಇವಾಗ ಶಿಫ್ಟ್ ಆಗಿರೋ ಲಿಮಿಟ್ಸ್ ಬಂದು ತಲಗೇಟ್ಪುರ ಅಂತೇಳ್ಬಿಟ್ಟು ನಾನು ತಲಗೇಟ್ಪುರಕ್ಕೆ ಕರ್ಕೊಂಡೋದ್ರೆ ಪೊಲೀಸ್ನವರು ಪಾಪ ತುಂಬ ಸಹಕಾರ ಮಾಡಿದ್ರು. ಆಮೇಲೆ ಅವ್ರನ್ನ ಕರೆಸಿ ಮಾತಾಡಿದಾಗ ಅವನು ಈ ಥರ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಇದು ಮಾಡ್ದೆ. ಆಮೇಲೆ ನಮ್ಮ ಲಿಮಿಟ್ಸಿಗೆ ಬರಲ್ಲ, ಇದು ನಡೆದಿದ್ದೆಲ್ಲ JC ನಗರ ಲಿಮಿಟ್ಸ್, ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ACP ಆಫೀಸ್ಗೆ ಕರ್ಕೊಂಡೋದಾಗ ಇವನು ಭಯಪಟ್ಟು ಎಲ್ಲಿ ಜೈಲಿಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವನೇ ಖುದ್ದಾಗಿ ನಾನು ಮದುವೆಗೆ ಒಪ್ಕೊತೀನಿ ಅಂತ ಹೇಳ್ಬಿಟ್ಟು ಮದುವೆ ರಾತ್ರಿ 10 ಗಂಟೆನಲ್ಲಿ ದೇವಸ್ಥಾನ ಹೋಗಿ ಅಲ್ಲೇ ಮದುವೆ ಮಾಡಿಕೊಂಡು ಆಮೇಲೆ ಆ ಹುಡುಗಿನ JC ನಗರ ಅಷ್ಟೇ ಮದುವೆ ದೇವಸ್ಥಾನದಲ್ಲಿ ತಾಳಿ ಎಲ್ಲ ಕಟ್ಬಿಟ್ಟು ಅಲ್ಲಿಂದ ಆ ಹುಡುಗಿನ ಕರ್ಕೊಂಡು ಇದಕ್ಕೆ ಬಂದರು, ವಾಪಸ್ ಸ್ಟೇಷನ್ಗೆ ಬಂದರು, JC ನಗರ ಸ್ಟೇಷನ್. ACP ಆಫೀಸ್ಗೆ ಹೋಗಿದ್ದು, ಅಲ್ಲಿ ಮಾತಾಡಿ ಆಮೇಲೆ ACP ಸಾಹೇಬರು ಈ ಥರ ಏನಪ್ಪ ನೀನು ಮದುವೆ ಆಗ್ತಾ ಇಲ್ಲ ಅಂದರೆ ಫಸ್ಟು ಇಲ್ಲ ನಾನು ಜೈಲಿಗೆ ಹೋಗ್ತೀನಿ ಹಂಗೆ ಅಂತೆಲ್ಲ ಹೇಳ್ದ ಅವನು. ಆಮೇಲೆ ಆಯಿತು ಕರ್ಕೊಂಡೋಗಿ ಜೀಪಲ್ಲಿ ಕುಣಿಸಿದಾಗ ಆಮೇಲೆ ಆ ಹುಡುಗಿನ ಭಯ ಪಟ್ಬಿಟ್ಟಿವನು, ಇಲ್ಲ ನಾನು ಮದುವೆ ಆಗ್ತೀನಿ ಅಂತ ಬೀಸೋ ದೊಣ್ಣೆಯಲ್ಲಿ ತಪ್ಪಿಸ್ಕೊಳ್ಳೋಂಗೆ ಮದುವೆ ಆಗ್ತೀನಿ ನಾನು ನೋಡ್ಕೊತೀನಿ ನಿನ್ನ ಅಂತೇಳ್ಬಿಟ್ಟು ನಮ್ಮ ಮುಂದೆನೇ ಮಾತುಕತೆ ಆಗಿದ್ದು, ವೀಡಿಯೋ ಎಲ್ಲ ಇದೆ ಅದು. ಆಮೇಲೆ ಕರ್ಕೊಂಡೋಗಿ ಕುತ್ಕೊಂಡು ಮಾತಾಡಿ ಮದುವೆ ಮಾಡ್ಕೊಂಡ ದೇವಸ್ಥಾನದಲ್ಲಿ. ನಾನೇ ತಾಳಿ ಹಾರ ಎಲ್ಲ ನಾನೇ ಇಸ್ಕೊಟ್ಟೆ. ಮದುವೆ ಮಾಡಿಕೊಂಡು ಅಲ್ಲಿಂದ JC ನಗರ ಸ್ಟೇಷನ್ ಬಂದು ಖುದ್ದಾಗಿ ಬರ್ಕೊಟ್ಟಿದ್ದಾನೆ, ಈ ಥರ ಹುಡುಗಿ ಪ್ರೆಗ್ನೆಂಟ್ ಆದಮೇಲೆ ನಾನು ಈ ಹುಡುಗಿನ ಮದುವೆ ಆಗಿದ್ದೀನಿ ಇವಾಗ ಅಂತೇಳ್ಬಿಟ್ಟೆಲ್ಲ ಬರ್ಕೊಟ್ಟು 1-2 ದಿನ ಇದನ್ನೆಲ್ಲ ಸೆಟ್ಔಟ್ ಆಗೋವರೆಗೂ ನಾವು ಸಪ್ರೇಟ್ ಇರ್ತೀವಿ, ಆಮೇಲೆ ಮನೆ ಕರ್ಕೊತೀನಿ ಅಂತ ಹೇಳ್ಬಿಟ್ಟು ಹೊಡ್ಬಿಟ್ಟ ಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇವತ್ತು ನೋಡಿದಾಗ ಪಾಪ ಹುಡುಗಿಗೆಲ್ಲ ಅವನು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಹೊಡೆದು ಏನೋ ಗರ್ಭಪಾತ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ನೋಡಿದೆ, ತುಂಬ ಬೇಜಾರಾಯಿತು. ಇದೆಲ್ಲ ಯಾವಾಗ ಆಗಿದ್ದು ಅಂದರೆ ಎಕ್ಸಾಕ್ಟ್ ಯಾವಾಗ ಅವ್ರು ನಿಮ್ಮನ್ನು ಮೀಟ್ ಮಾಡಿದ್ರು, ಆಮೇಲೆ ಯಾವ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರಿ ನೀವೆಲ್ಲ? ಸರ್ ಇದು ಬಂದು ಈ RT ನಗರ್ ACP ಆಫೀಸ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ACP ಸಾಹೇಬ್ರ ಆಫೀಸ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ACP ಆಫೀಸಲ್ಲೇ ಇದು ನ್ಯಾಯ ಆಗಿದ್ದು. ಅಲ್ಲಿ ಇದು ಅವ್ರಿಗೆ ಯಾಕಂದರೆ ಹುಡುಗಿಗೆ ಇವನು ಪ್ರೆಗ್ನೆಂಟ್ ಮಾಡಿದ್ನಲ್ಲ, ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಆಫೀಸಲ್ಲಿ ಆ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ದು. ತುಂಬ ದೂರ ಏನಿಲ್ಲ, ACP ಸಾಹೇಬ್ರ ಆಫೀಸ್ಗೆ ಏನು ನಿಯರ್ ಬೈ ಒಂದು 100 ಮೀಟ್ರ್ 150 ಮೀಟ್ರಲ್ಲಿ ದೇವಸ್ಥಾನ ಇದೆ, ಅದೇ ದೇವಸ್ಥಾನದಲ್ಲೇ ಮದುವೆ ಮಾಡಿಸಿದ್ದು. ನಿಮಗೇನಾದರೂ ನಿಮ್ಮ ಹತ್ರ ಬಂದಾಗ ಅವ್ರೇನಾದ್ರು ಹೇಳ್ಕೊಂಡ್ರ ಅಂದರೆ ಹೇಳಿದ್ರ ಯಾವಾಗಿಂದ ಇವರಿಬ್ಬರು ಪರಿಚಯ, ಯಾವ ರೀತಿ ಇವರಿಬ್ಬರಿಗೆ ಪ್ರೀತಿ ಆಯಿತು, ಮತ್ತು ಮದುವೆಗೆ ಮುಂಚೆನೇ ಆಕೆನ ಗರ್ಭಿಣಿ ಆಗಿದ್ಲು ಅನ್ನೋ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು, ಇದೆಲ್ಲ ಮೊದಲೇ ನಿಮ್ಗೆ ಹೇಳಿದ್ರ ಅವ್ರ ಬಗ್ಗೆ ಎಲ್ಲ ಪೂರ್ತಿ? 100% ಇಬ್ಬರು ಹೇಳಿದ್ರು. ಅವನು ಹೇಳ್ದ ನನಗೆ ಜನವರಿನಲ್ಲಿ ಪರಿಚಯ ಆಗಿದ್ದು, ಜನವರಿలో ಪರಿಚಯ ಆಗಿದ್ದು ಅಂತ ಹೇಳ್ದ. ಪರಿಚಯ ಆದಮೇಲೆ ಈ ಥರ ಏನೋ ಒಬ್ರಿಗೊಬ್ರು ಪ್ರೀತಿಸ್ಕೊಂಡು ಅವರು
ಒಂದಾಗಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದರು. ಅದಾದಮೇಲೆ ಹುಡುಗಿ ಪ್ರೆಗ್ನೆಂಟ್ ಆದಮೇಲೆ ಇಲ್ಲ ನಿನ್ನ ಮಗು ತೆಗೆಸ್ಬಿಡು, ನಾನು ನಿನ್ನ ಮದುವೆ ಆಗಲ್ಲ ಹಂಗೆ ಹಿಂಗೆ ಅಂತ ಹಿಂಸೆ ಏನೋ ಮಾಡ್ತಾಯಿದ್ದಂತೆ. ಹಂಗಾಗಿ ನನ್ನ ಹತ್ರ ಬಂದರು ಅವರು. ನಾವು ಏನು ಮಾಡ್ತೀರಿ ಹೇಳಿ, ನಾವು ಸಾಮಾಜಿಕ ಹೋರಾಟಗಾರರು. ನಾವೇನು ಮಾಡಿದ್ರಿ, ನಾವು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರಿ. ಪೊಲೀಸ್ ಅವ್ರು ಏನು ನ್ಯಾಯ ಮಾಡಿದ್ರು, ಈ ಥರ ಅವನ್ನ ತಪ್ಪು ಮಾಡಿದ್ಮೇಲೆ ಅವ್ನು ಶಿಕ್ಷೆ ಅನುಭವಿಸ್ಬೇಕು. ಅವಾಗ ಅವನು ಬೀಸೆ ದುಂಡಾಗಿ ತಪ್ಪಿಸ್ಕೊಳ್ಳಂಗೆ ಇಲ್ಲ ನಾನು ಮದುವೆ ಆಗ್ಬಿಡ್ತೀನಿ ಆ ಹುಡುಗಿನ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಮದುವೆ ಆಗ್ಬಿಟ್ಟು ಇವತ್ತು ಅವನು ಅದ್ರ ರೀತಿ ಮಾಡೋದು ತುಂಬ ತಪ್ಪು. ಪಾಪ ತಂದೆ ತಾಯಿ ಇಲ್ದಿರೋ ಹೆಣ್ಮಗು, ಯಾರೇ ಆಗಲಿ ಹೆಣ್ಮಗು ಅಲ್ವಾ. ಸರ್, ಇವರು ಸನ್ನಿ ಮಹಿಪಾಲ್ ಅವ್ರ ಫ್ಯಾಮಿಲಿಯವ್ರು ಯಾರು ಬಂದಿದ್ರ ಮದುವೆಗೆ? ಯಾಕಂದರೆ ವಿಡಿಯೋದಲ್ಲಿ ಮದುವೆ ಮಾಡಿದ ಸಂದರ್ಭದಲ್ಲಿ ನೀವಿದ್ದೀರಾ ಅಲ್ಲಿ, ಸನ್ನಿ ಮತ್ತು ಅವ್ರ ವೈಫ್ ಇದ್ದಾರೆ. ಸೊ ಅವ್ರ ಫ್ಯಾಮಿಲಿಯವ್ರನ್ನ ನೀವು ಸಂಪರ್ಕ ಮಾಡಿ ಅವ್ರು ಕರೆಸಿ ಅವ್ರೇನಾದ್ರು ಮಾತುಕತೆ ಬಂದಿದೆ ಹಿಂಗೆ? ಸರ್, ಅವರು ಅವತ್ತಿನ ದಿನಾನೇ ನೈಟು ಪೊಲೀಸ್ನವರು ಸನ್ನಿ ಮಹಿಪಾಲ್ನ ಕರೆಸಿದಾಗ ಅವ್ರ ತಂದೆ ತಾಯಿನೂ ಬಂದ್ರಲ್ಲಿ. ಆಮೇಲೆ ಮಾರನೇ ದಿವಸನೂ ಬಂದರು. ಅದು ಮದುವೆ ಯಾವತ್ತಾಗಿದೆ ಅವತ್ತೂ ಅಲ್ಲಿ ಸ್ಟೇಷನ್ಗೂ ಬಂದರು, ACP ಸಾಹೇಬ್ರ ಆಫೀಸ್ಗೂ ಬಂದರು. ಅಲ್ಲಿ ಅವರು ಅಲ್ಲಿಂದ ನೀನೇನೋ ಮಾಡ್ಕೋ, ನೀನಿದೆಯಾ ಹುಡುಗಿ ಇದೆಯಾ ಅಂತ ಹೇಳ್ಬಿಟ್ಟು ಹೊಡ್ಬಿಟ್ರು ಅವರು. ಆ ಹುಡುಗಿನ ಬೈದ್ಬಿಟ್ಟು ಹೊಡ್ಬಿಟ್ರು ಅವರು. ಅವರೇನೋ ಮದುವೆಗೆ ನಾನು ಬಂದು ನಿಂತ್ಕೊಳ್ತೀನಿ, ಆಮೇಲೆ ಆದಮೇಲೆ ನಾನು ನೋಡ್ಕೊತೀನಿ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನನಗೆಲ್ಲ ಅವ್ರು ಧಮಕಿ ಹಾಕ್ಬಿಟ್ಟು ಹೋದ್ರು ಅವರು. ಆಮೇಲೆ ನಾನೇನು ಅವ್ರನ್ನೇನು ಮಾತಾಡ್ಸೋಕೆ ಹೋಗಿಲ್ಲ. ಆಮೇಲೆ 3 ದಿವಸ ಬಿಟ್ಟು ಸನ್ನಿ ಮಹಿಪಾಲ್ ಅವ್ರ ತಂದೆ ನನಗೆ ಫೋನ್ ಮಾಡಿದರು. ನಾನು ಆ ಹುಡುಗಿನ ನಾನು ಹೆಂಗೆ ಡಿವೈಡ್ ಮಾಡಬೇಕು ಅಂತ ಗೊತ್ತು, ನಾನು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಡೈವರ್ಸ್. ನಾನು ಹೇಳಿದೆ 1 ಇಯರ್ವರೆಗೂ ಆ ಥರ ಡೈವರ್ಸ್ ಎಲ್ಲ ಆಗಲ್ಲ. ನೀವು ಪಾಪ ತಂದೆ ತಾಯಿ ಇಲ್ದಿರೋ ಹುಡುಗಿ ಮದುವೆ ಆಗ್ಬಿಟ್ಟಿದೆ, ಯಾರಿಗೇ ಒಬ್ರಿಗೆ ಮದುವೆ ಮಾಡ್ತೀರಾ ನೀವು? ನಿಮ್ಮ ಹುಡುಗ ಏನು ದೊಡ್ಡ ಸಾಚ ಅಲ್ಲ. ಈ ಥರ ಮಾಡಿರೋದು ಪಾಪ ಮದುವೆ ಆಗದಿರೋ ಹುಡುಗಿ ಕರ್ಕೊಂಡೋಗಿ ಇವ್ನು ಈ ಥರ ಮಾಡಿರೋದೇ ತಪ್ಪು. ನೀವು ಮನೇಲಿ ಸೇರಿಸ್ಕೊಳ್ಳಿ ಅಂತ ನಾನು ಒಂದು ಸ್ವಲ್ಪ ಬುದ್ಧಿವಾದ ಅವ್ರಿಗೆ ಹೇಳಿದೆ ಫೋನಲ್ಲಿ. ಇಲ್ಲ ನನಗೆ ಗೊತ್ತು, ನಮ್ಮ ಲಾಯರ್ ಇದ್ದಾರೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಮಾರನೇ ದಿವಸನೋ ಎಷ್ಟೋ ಒಂದು ವಾರದಲ್ಲೇನೋ ಅವರು ಡೈವರ್ಸ್ಗೇನೋ ಅಪ್ಲೈನೂ ಮಾಡಿದಾರಂತೆ. ಅದಾದಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಮದುವೆ ಆದಮೇಲೆ 1 ತಿಂಗಳಿಗೆ ಇನ್ನೊಂದು ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆರೋಪನೆಗೆ ಅವ್ರ ಪತ್ನಿ ಮಾಡ್ತಾ ಇರುವಂಥದ್ದು. ಇದೆಲ್ಲ ನಿಮ್ಗೆ ಹೇಳಿದ್ರ? ಅಂದರೆ ಮದುವೆ ಆಗಿ 1 ತಿಂಗಳವರೆಗೂ ಅವ್ರು ಚೆನ್ನಾಗಿದ್ರು, ಅದಾದಮೇಲೆ ಒಂದಿಷ್ಟು ವಿಚಾರಗಳಾಯಿತು ಅನ್ನೋದು ಆಗಲೇ ಅವ್ರು ಏನಾದ್ರು ಸಂಪರ್ಕ ಮಾಡಿ ನಿಮ್ಗೆ ವಿಚಾರ ತಿಳಿಸ್ತಾರೆ? ಯಾಕಂದರೆ ನೀವು ಮುಂದೆ ನಿಂತು ಮದುವೆ ಮಾಡಿದವರಾಗಿರೋದ್ರಿಂದ ಆ ಸಂಸಾರದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ನಿಮ್ಗೆ ಮೋಸ್ಟ್ಲಿ ಹೇಳಿರ್ತಾರೆ ವಿಚಾರಗಳನ್ನ. ಇಲ್ಲ, ಆ ಹುಡುಗಿ ನನಗೆ ಫೋನ್ ಮಾಡಿದ್ಲು, ಮೊನ್ನೆ ಫೋನ್ ಮಾಡಿದ್ಲು. ಈ ಥರ ಬೇರೆ ಹುಡುಗಿ ಜೊತೆ ಅವ್ನಿಗೆ ಎಂಗೇಜ್ಮೆಂಟ್ ಆಗಿದೆ, ಈ ಥರ ನಮ್ಗೆ 10 ದಿವಸ ಟೈಮ್ ಬೇಕು ಅಂತ ಹುಡುಗಿ ಹತ್ರ ಕೇಳಿದಂತೆ. ಅವನು ಕೇಳ್ಬಿಟ್ಟು ಬೇರೆ ಹುಡುಗಿ ಜೊತೆನೋ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನಂತೆ. ದಯವಿಟ್ಟು ಯಾರು ಆ ಹುಡುಗಿ ಇದ್ದೀರೋ ದಯವಿಟ್ಟು ಅವನ್ನ ಮದುವೆ ಆಗೋಕೆ ಹೋಗ್ಬೇಡ್ರಿ. ಯಾಕಂದರೆ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿಬಿಟ್ಟು ನೀವು ಈ ಥರ ಮದುವೆ ಆಗೋದು ಒಳ್ಳೇದಲ್ಲ. ಅವ್ನು ಆಲ್ರೆಡಿ ಎಷ್ಟು ಹುಡುಗಿರ ಜೀವನದಲ್ಲಿ ಆಟ ಆಡಿದ್ದಾನೆ. ಅವ್ನು ಆಲ್ರೆಡಿ ಈ ಹುಡುಗಿಗಿನ ಮುಂಚೆ ಇನ್ನೊಂದು ಹುಡುಗಿ ಯಾರೋ ಗುಜರಾತಿ ಹುಡುಗಿ ಜೊತೆ ಅವನೇನೋ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ 9 ವರ್ಷ ಇದ್ದಂತೆ. ಅದಾದಮೇಲೆ 7 6 ತಿಂಗಳು, ಆಮೇಲೆ ನೀವು ಇನ್ನೆಷ್ಟು ತಿಂಗಳು ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ನನ್ನ ಅನಿಸಿಕೆಗೆ ಹೇಳ್ತಾ ಇದ್ದೀನಿ. ಸರ್, ಈಗೇನಾದ್ರು ಸಂಪರ್ಕ ಮಾಡಿದ್ರಾ? ಅಂದರೆ ಈ ವಿಚಾರನ ಅವ್ರು ನಿಮ್ಮ ಹತ್ರ ಹೇಳೋದ್ಮೇಲೆ ಇವಾಗೇನಾದ್ರು ಸನ್ನಿಯವ್ರನ್ನ ನೀವು ಫೋನ್ ಮುಖಾಂತರ ಏನಾದ್ರು ಸಂಪರ್ಕ ಮಾಡಿ ಮಾತಾಡೋದೇನಾದ್ರು? ಅವರು ಫೋನೇ ತೆಗಿಯಲ್ಲ, ಅವ್ರ ನಂಬರು ನನ್ನ ಹತ್ರ ಇಲ್ಲ. ನಾನೇನು ಅವ್ರು ಕರೆ ಮಾಡೋಕ್ಕೆ ಹೋಗಿಲ್ಲ ಸನ್ನಿ ಅವ್ರಿಗೆ. ಅವ್ನಿಗೆ ಕರೆ ಮಾಡಿದರು, ಅಣ್ಣ ಈ ಥರ ಆಗ್ಬಿಟ್ಟಿದೆ ನನಗೆ, ದಯವಿಟ್ಟು ಇದು ಮಾಡಿ ಅಂತ. ಹಂಗಾಗಿ ನ್ಯೂಸ್ ಫಸ್ಟ್ ಅವರು ಅವತ್ತೇ ನೀವು ಪಾಪ ಸ್ಟೆಪ್ ಎತ್ತಿದ್ರೆ, ಆದರೆ ಆ ಹುಡುಗಿ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಇವಾಗ ಆ ಹುಡುಗಿ ಅನ್ಯಾಯ ಆಗಿರೋದಕ್ಕೆ ಆ ಹುಡುಗಿ ರೆಡಿಯಾಗಿ ಮಾತಾಡಿದ್ದಾಳೆ. ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಿಮ್ಮ ಪಾತ್ರ ಇರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಹೋರಾಟ ಹೇಗಿರುತ್ತಂತೆ? ಯಾಕಂದರೆ ನೀವು ಮುಂದೆ ನಿಂತು ಮದುವೆ ಮಾಡಿರೋದು, ಹಾಗಾಗಿ ನಿಮಗೊಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಇವರಿಬ್ಬರ ಒಂದು ಸಂಸಾರದಲ್ಲಿ. ಸೊ ನೀವು ಯಾವ ರೀತಿ ಅವ್ರಿಗೆ ಸಪೋರ್ಟಿವ್ ಆಗಿರುತ್ತೆ, ಅಥವಾ ಯಾವ ರೀತಿ ಈ ಪ್ರಕರಣ ತಗೊಳ್ಬೇಕು ಅಂತಿದ್ದೀರಾ? ಯಾವ ರೀತಿ ಹೋರಾಟ ನಿಮ್ಮ ಕಡೆಯಿಂದ ಆಗುತ್ತೆ? ಯಾವುದೇ ಹೆಣ್ಣಿಗೆ ಅನ್ಯಾಯ ಆದ್ರೂ ನಾವು ನಿಜವಾಗ್ಲೂ ಅದ್ರ ಬಗ್ಗೆ ಧ್ವನಿ ಎತ್ತಿರಿ. ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಮೋಸ ಆಗೋಂಗಿಲ್ಲ. ಆ ಥರ ಮೋಸ ಆದರೆ ನಿಜವಾಗ್ಲೂ ನಾವು ಇದ್ರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡ್ತೀರಿ. ಅವ್ರ ಮನೆ ಹತ್ರ ಹೋಗಿ ಧರಣಿ ಕೂತ್ಕೊಂಡು ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವ್ರು ಅಂತ ಹೇಳಿದ್ರೆ ಸನ್ನಿ ಮಹಿಪಾಲ್ ಮತ್ತು ಅವರ ವೈಫ್ಗೆ ಇವರೇ ಖುದ್ದು ಮುಂದೆ ನಿಂತು ಮದುವೆ ಮಾಡಿದ್ರು. ಆದರೆ ಈಗ ಅವರ ಸಾಂಸಾರಿಕದಲ್ಲಿ ಕಲಹ ಉಂಟಾಗಿ ಒಂದಿಷ್ಟು ಈಗ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಅವರು ನಾನು ಕುತ್ಕೊಂಡು ಮಾತಾಡ್ತೀನಿ, ಜೊತೆಗೆ ಅದರ ಪರವಾಗಿ ಹೋರಾಟ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.